ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ಜೈ ಮಾದಿಗರ ಬೌದ್ಧಿಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಪ್ರತಿಭಟನೆ. ಕಂದಾಯ ಇಲಾಖೆಯಲ್ಲಿ ಆಗುತ್ತಿರುವ ದೌರ್ಜನ್ಯ, ಅನ್ಯಾಯ ಖಂಡಿಸಿ, ಶಿಕ್ಷಣ ಇಲಾಖೆಯಲ್ಲಿ ಅನ್ಯಾಯ ಖಂಡಿಸಿ, ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮತ್ತು ಗೃಹ ಇಲಾಖೆಯಲ್ಲಿ ದಲಿತರಿಗೆ ಅನ್ಯಾಯ, ದಲಿತರ ಹಕ್ಕುಗಳಿಗೆ ನ್ಯಾಯ ಕೊಡಿಸಲು ವಿಫಲ. ಈ ಎಲ್ಲ ವಿಚಾರಗಳ ಬಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಬಿ.ಆರ್. ಮುನಿರಾಜುರವರು ಪ್ರತಿಭಟಿಸಿ ಮಾಧ್ಯಮದೊಂದಿಗೆ ತಮ್ಮ ಮುಂದಿನ ಹೋರಾಟದ ಬಗ್ಗೆ ಅವರ ನಿಲುವು ವ್ಯಕ್ತಪಡಿಸಿದರು. ಜೈ ಭೀಮ್ ಬಂಧುಗಳೇ, ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರದ ವೈಫಲ್ಯತೆಯನ್ನು ಖಂಡಿಸಿ ಸುಮಾರು 5 ಇಲಾಖೆಗಳ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಗೃಹ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯ ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮತ್ತು ಕಾನೂನುಬಾಹಿರವಾಗಿ ನಡೆದಿರುವಂಥ ಅವ್ಯವಹಾರಗಳನ್ನು ಖಂಡಿಸುವ ವಿರುದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ತೊಗೊಂಡ್ರೆ ಒಂದು ಸೆಂಟ್ ಜೇಮ್ಸ್ ಎಂಬ ಒಂದು ಇಂಗ್ಲೀಷು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಕೆಲವು ಕಿಡಿಗೇಡಿಗಳು ಸೇರಿಕೊಂಡು ಅದರಲ್ಲಿ ಇವನು ಬಂದ್ಬಿಟ್ಟಾರು, ವಿನೋದು, ವಿಲ್ಸನ್ ರೆಡ್ಡಿ, ಜಸಿಂದಾ, ರಾಬೋಟು, ವಿನೋದು, ಜಸ್ಬಿನ್ ಮತ್ತು ಅರ್ಚನಾ ಇನ್ನಿತರರು ಸೇರಿಕೊಂಡು ದುಡ್ಡು ಮಾಡೋಕ್ಕೋಸ್ಕರ ಇವರೆಲ್ಲ ರೆಡ್ಡಿ ಸಮುದಾಯಕ್ಕೆ ಅಂತ ಸೇರಿರುವಂಥವರು ಕ್ರಿಶ್ಚಿಯನ್ಗೆ ಮತದಾರ ಹೊಂದ್ಕೊಂಡು ಅಲ್ಲಿ ಸುಮಾರು ಸರ್ಕಾರಿ ಜಾಗಗಳನ್ನು ಲೂಟಿ ಮಾಡಿಕೊಂಡು ಸೆಂಟ್ ಜೇಮ್ಸ್ ಶಾಲೆಯ ಮುಖ್ಯಸ್ಥರಾದಂಥ ಜಸಿಂತಾ ಮತ್ತು ವ್ಯವಸ್ಥಾಪಕರಾದಂಥ ಕಿರಣ್ ಕುಮಾರ್ ಇವರೆಲ್ಲ ಸೇರಿಕೊಂಡು ಅಲ್ಲಿ ದುಡ್ಡುಗಳು ಲೂಟಿ ಮಾಡ್ತವ್ರೆ. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿದರೆ ಆಮೇಲೆ ಕಾನೂನನ್ನ ಮಿತಿ ಮೀರಿ ಹೆಚ್ಚಿನ ಡೊನೇಷನನ್ನು ಮಕ್ಕಳಿಂದ ತೊಗೊಂಡು ಮಕ್ಕಳಿಗೆ ಮೋಸ ಮಾಡ್ತವ್ರೆ. ಆಮೇಲೆ ಅಲ್ಲಿ ಮಂಜುಳಾ ಎಂಬ ಒಬ್ಬ ಶಿಕ್ಷಕಿ 13 ವರ್ಷಗಳ ಕಾಲ ಅಲ್ಲೇ ವ್ಯಾಸಂಗ ಮಾಡ್ಕೊಂಡು ಮಕ್ಕಳಿಗೆ ಬೋಧನೆ ಮಾಡ್ಕೊಂಡು ಬರ್ತಾಯಿದ್ರೆ ಅಂಥವ್ರನ್ನ ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ. ಯಾಕೆ ವರ್ಗಾವಣೆ ಮಾಡಿದ್ದಾರೆ ಖಂಡಿಸಿದಾಗ ಆಯಮ್ಮನ ಮೇಲೆ ಜಾತಿ ನಿಂದನೆ ಮಾಡಿ ಅವ್ರಿಗೆ ದೌರ್ಜನ್ಯ ಮಾಡಿದೆ. ಈ ವಿಚಾರದಲ್ಲಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ರೂ ಸಹ ಪೊಲೀಸ್ ಅಧಿಕಾರಿಗಳು ಅವ್ರ ಮೇಲೆ ದೂರನ್ನು ದಾಖಲಿಸಿಲ್ಲ. ಎಲ್ಲನೂ ಆ ಸೆಂಟ್ ಜೇಮ್ಸ್ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಮೃತಹಳ್ಳಿ ಪೊಲೀಸ್ ಅಧಿಕಾರಿಗಳು. ಅಮೃತಹಳ್ಳಿ ಪೊಲೀಸ್ ಅಧಿಕಾರಿಗಳು ಯಾರೇ ಆಗಿದ್ದರೂ ಪರವಾಗಿಲ್ಲ, ಅವ್ರ ಬಗ್ಗೆ ನಾನು FIR ಹಾಕಿಲ್ಲ ಅಂದರೆ ಅವರ ವಿರುದ್ಧ ನಾವು ಬರೋ ತಿಂಗಳು 18ನೇ ತಾರೀಕು ಬೃಹತ್ ತಮಟೆ ಚಳವಳಿಯನ್ನು ಮಾಡಿ ಅವ್ರಿಗೆ ಯಾವ ರೀತಿ ನಾವು ಬುದ್ಧಿ ಕಲಿಸ್ಬೇಕನ್ನೋದು ನಾವು ಕಲಿಸ್ತೀವಿ. ಆಮೇಲೆ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ನೋಡಲಿ. ಯಾಕಂದರೆ ಹೋರಾಟಗಾರರಿಗೆ ಏನು ಅನ್ಕೊಂಬಿಟ್ಟಾರೆ, ಇವ್ರು ಹೋರಾಟ ಅಂದರೆ ಕೊಡೋದು ನ್ಯಾಯ ಕೊಡಿದ್ರೆ ನೀವು ಅನ್ಯಾಯ ವಿರುದ್ಧವಾಗಿ ನಡ್ಕೊತಾ ಇದ್ರೆ, ನೀವು ನ್ಯಾಯನ ಕೊಡಿದ್ರೆ ಮಾಡ್ತಾಯಿದ್ರೆ ಇದನ್ನು ನಾವು ಖಂಡಿಸ್ತೀವಿ. ನಂತರ ಬಂದ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನಲ್ಲಿ ನಡೀತಿರುವಂಥ ದೌರ್ಜನ್ಯ, ದಲಿತರ ಮೇಲೆ ಸುಳ್ಳು ಕೇಸುಗಳು, ದಲಿತರ ಮೇಲೆ ಹಲ್ಲೆ ಮಾಡಿ ಆಪೋಸಿಟ್ ಅವ್ರಿಗೆ ಸರಿಯಾದಂಥ ರೀತಿಯಲ್ಲಿ ನ್ಯಾಯ ಕೊಡ್ತೀರಾ, ನಮ್ಮ ವಿರುದ್ಧ ಯಾರೋ ಬರ್ತಾರೋ ಅವ್ರ ಹತ್ರ ಕೌಂಟರ್ ಕ್ಲೇಮ್ ಮಾಡಿ ತಗೊಂಡು ಕಂಪ್ಲೇಂಟ್ ಕೊಡೋದು. ಆಮೇಲೆ ಅಮಾಯಕರಾದಂಥ ನಮ್ಮ ಫ್ಯಾಮಿಲಿಯವ್ರ ಮೇಲೇ ಸುಳ್ಳು ಮೊಕದ್ದಮೆಲ್ಲ ಜೈಲಿಗೆ ಕಳಿಸೋದು, ಇವೆಲ್ಲ ಮಾಡ್ತಾರೆ. ಈಗ ಬಂದಿರತಕ್ಕಂಥ ನಮ್ಮ ಪ್ರಶೀಲ ಅವರು ಸರ್ಕಾರದ ಅವ್ರ ಅಧಿಕಾರಿ ಆಗಿದ್ರು ನಮ್ಗೆ ಬೇಜಾರಾಗ್ತದೆ. ಅವ್ರಿಗೆ ಹೇಳ್ಕೊಳಕ್ಕೆ ನಮ್ಮ ನಾಚಿಕೆ ಆಗೋದು. ಒಂದು ವಿಚಾರಗಳು ಗೊತ್ತಿಲ್ಲ ಅವ್ರಿಗೆ, ಅಂಥವ್ರನ್ನ ತಗೊಂಬಂದ್ಬಿಟ್ಟು ಇದು ಮಾಡೋರೆ. ಹಿಂದೇನು ಸಹ ಅವ್ರು ಟ್ರಾಫಿಕಲ್ಲಿ ಇದೆ, ಅದೇ ಜಾಗದಲ್ಲಿದ್ದರು. ಒಂದು ಮಾಡಿ ಮೇಲೆ ಇದೆ, ಒಂದು ಕೆಳಗಡೆ ಇದೆ. ಮೇಲೆ ಟ್ರಾಫಿಕ್ ಪೊಲಿಟೇಷನ್ನು, ಕೆಳಗಡೆ ಲ್ಯಾಂಡ್ ಪೊಲಿಟೇಷನ್. ಇಡೀ ಕೃಷ್ಣ ಬೈರೇಗೌಡರ ಹತ್ರ ಹೋಗ್ಬಿಟ್ಟು ಅವ್ರಿಗೆಲ್ಲ ಕಾಸು ಕರೆ ಮಾಡಿಕೊಟ್ಟು ಲಂಚಗಳು ಕೊಟ್ಟು ಇದೇ ಜಾಗದಲ್ಲಿದ್ದಾರೆ. ಅವ್ರು ಯಾವ ರೀತಿಯಲ್ಲಿ ಇಟ್ಕೊಂಡವ್ರ ಕೃಷ್ಣ ಬೈರೇಗೌಡರು ನಾಚಿಕೆ ಆಗಬೇಕು. ಒಂದೇ ಇದರಲ್ಲಿ ಕೊಟ್ಟವ್ರಂತ ಬೇರೆಯವ್ರು ಕೊಡ್ಬೋದಾಗಿತ್ತು. ಯಾಕಂದ್ರೆ ಇಲ್ಲಿ ದುಡ್ಡು ಲೂಟಿ ಮಾಡಿ ಎಲ್ಲ ಇರೋರನ್ನೆಲ್ಲ ಹಾಕ್ಕೊಂಡು ಲೂಟಿ ಮಾಡ್ತಾರೆ. ಸುಮಾರು 18 ವರ್ಷಗಳಿಂದನೂ ಕೆಲವು ಅಧಿಕಾರಿಗಳಲ್ಲೇ ಬೆಳೆದೋಗ್ಬಿಟ್ಟಿದ್ದಾರೆ. ಇನ್ನು ಕಂದಾಯ ಇಲಾಖೆಯಲ್ಲಿ ಭಾಳ ಹಗರಣಗಳಾಗ್ತಾಯಿದೆ. ಕೃಷ್ಣ ಬೈರೇಗೌಡರು ಕಾಣಿಸಿ ಎಲ್ಲ ಕಡೆಯವ್ರಿಗೂ ನ್ಯಾಯ ಕೊಡ್ತಾವ್ರೆ. ಅವ್ರ ಮನೆಯಲ್ಲಿ ದೀಪ ಹಂಚ್ಕೊಳಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ. ಇರಲಿ, ಇವತ್ತಿನಿಂದ ಪ್ರತಿಯೊಂದು ಕಡೆಯೂ ಅನ್ಯಾಯ ಆಗಿದೆ. ಈ ವಿಚಾರದಲ್ಲಿ ಚಿಕ್ಕಜಾಲ ಪೊಲಿಟೇಷನ್ ಲಿಮಿಟ್ಸಲ್ಲಿ ಬರ್ತಕ್ಕಂಥ ಮಾರನೇಕನಹಳ್ಳಿ ಗ್ರಾಮದಲ್ಲಿ ಮೊನ್ನೆ ಒಬ್ಬ ಮಮತಾ ಅನ್ನೋರ ಒಂದು ಸೈಟು ಕೇಸು ಕೋರ್ಟಲ್ಲಿ ನಡೀತಾ ಇದೆ. ಅವ್ರ ಮೇಲೆ ದೌರ್ಜನ್ಯ ಎಸಗಿ ಏಕಾಏಕಿ ಸೈಟ್ ಕಿತ್ಕೊಂಡವನು ಒಬ್ಬ ವೀಣಾ ಮತ್ತು ಲಕ್ಷ್ಮೀನಾರಾಯಣ ಅನ್ನೋರು. ಅವ್ರ ವಿರುದ್ಧವಾಗಿ ಚಿಕ್ಕಜಾಲ ಪೊಲಿಟೇಷನ್ ದೂರ ಆಗಿದೆ. ಇವತ್ತು ದೇವನಹಳ್ಳಿ ACP ಅವ್ರು ಬರೋಕ್ಕೆ ಕೇಳ್ತಾ ಇದ್ದಾರೆ. ಬಂದದೇನಿದೆ ನಿಮ್ಮದೆಲ್ಲ ಇತ್ಯರ್ಥ ಮಾಡ್ತೀವಿ ಅಂತ ಹೇಳೋರು. ಇವತ್ತೇನೋ ಇತ್ಯರ್ಥನ ಮಾಡಲಿಲ್ಲ ಅಂದರೆ ಅವರು ಫೋಟೋ ಸಮೇತ ಇವತ್ತೆಲ್ಲ ಕಡೆನೂ ಪ್ರಚಾರಕ್ಕೆ ಬಂದು ಈ ವಿರುದ್ಧ ನಾವು ಹೋರಾಟ ಮಾಡೋದಕ್ಕೆ ನಾವು ವ್ಯವಸ್ಥಿತ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರ್, ನಿಜವಾಗಿ ಆಗ್ತಾನೆ ಇಲ್ಲ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈಗೆಲ್ಲ ಮನೆಗಳು ಯಾರ್ಯಾರು ಕೊಟ್ಟಿದ್ದು ಎಲ್ಲ ಇದು ಮಾಡಿಬಿಟ್ಟು ನಮ್ಮ ಮನೆಗಳಿಗೆ ಸ್ಪಂದಿರೋಂಥ ಅಧಿಕಾರಿಗಳಿರುವಾಗಿ ನಾವು ಒಂದು PCR ಫೈಲ್ ಮಾಡಿಸಿ ಎಲ್ಲರನ್ನೂ
ಅಲ್ಲಿ ಕೋರ್ಟ್ ಮುಖಾಂತರ ನ್ಯಾಯ ತೊಗೊಂತೀವಿ, ಅವ್ರ ಮೇಲೆ ಎಫ್.ಐ.ಆರ್ ಮಾಡಿಸ್ತೀನಿ, ಕೋರ್ಟ್ ಮುಖಾಂತರ ಮಾಡ್ತೀನಿ. ನಮ್ಮ ನ್ಯಾಯ ಕೊಡ್ತಾಯಿಲ್ಲ, ಸುಮ್ಮನೆ ಅದನ್ನು ನಮ್ಮ ಟೈಮ್ ವೇಸ್ಟ್ ಮಾಡ್ತಾವ್ರೆ. ನಮಗೆ ಅಧಿಕಾರಿಗಳೇ ನ್ಯಾಯ ಕೊಡಿದ್ಮೇಲೆ ನಾವೇನು ಮಾಡಬೇಕು? ಹೋರಾಡೋಕ್ಕೆ ಒಂದು ನ್ಯಾಯ ಇಲ್ವಾ? ಅವ್ರ ಮೇಲೆ ಎಲ್ಲರೂ ಒಂದು ಇದು ಮಾಡಿಬಿಟ್ಟು ಒಂದು ಶೂಟ್ ಫೈಲ್ ಮಾಡಿಬಿಟ್ಟು SC ಆಯೋಗಕ್ಕೂ ಮತ್ತು ಆಮೇಲೆ ನಾನು ಸಂಬಂಧಪಟ್ಟ SC ಕಮಿಷನ್ ಡೆಲ್ಲಿ ಇವ್ರು 2 ಕಡೆ ನಾನು ಅವ್ರನ್ನ ಎಲ್ಲ ಅಧಿಕಾರಿಗಳ ಮೇಲೆ ನಾನು ನಮ್ಮ ಒಂದು ಸಂಘಟನೆಯಿಂದ ವತಿಯಿಂದ ನಾನು ಎಲ್ಲರ ಮೇಲೆ ನಾನು ದೂರು ದಾಖಲಿಸೋಕ್ಕೆ ನಾನು ಫೈಲ್ ಮಾಡಿಸ್ತೀನಿ.